ಎಕ್ಸಲೆನ್ಸ್ ಇನ್ ಅಫೋರ್ಡೆಬಲ್ ಪ್ಲಾಟೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ ಹೇಳಿದಾಗ ಈ ಸಾಲಿನ ಅವಾರ್ಡ್ನ ಪಡ್ಕೊಳ್ತಾ ಇದೆ ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿ. ಮತ್ತು ಇಲ್ಲಿರುವಂಥವರೆಲ್ಲರೂ ಕೂಡ ಅದಕ್ಕೂ ಫೌಂಡರ್ಸ್ ಕೃಷ್ಣಮೂರ್ತಿ ಎಚ್ ಫೌಂಡರ್, ಸುಬ್ರಹ್ಮಣಿ ಎನ್ ಫೌಂಡರ್, ಹಾಗೆ ಸುನಿಲ್ ಸಿ ಎಸ್ ಫೌಂಡರ್ ಸ್ಮಾರ್ಟ್ ಸಿಟಿ. ಆ್ಯಂಡ್ ನಾನು ಇವಾಗ ಮಾತಾಡ್ತಾ ಇದ್ದೀನಿ ಮಿಸ್ಟರ್ ಸುನಿಲ್ ಸಿ ಎಸ್ ಅವರನ್ನ. ಹೇಗೆ ಅನಿಸ್ತಾ ಇದೆ ಸರ್? ಖುಷಿ ಆಗುತ್ತೆ. ರೇಡಿಯೋ ಸಿಟಿಯವರು ನಮ್ಮನ್ನು ಗುರುತಿಸ್ಬಿಟ್ಟು ಅವಾರ್ಡ್ ಕೊಡ್ತಾ ಇರೋದಕ್ಕೆ. ಮೊದಲನೇದಾಗಿ ಶ್ರೀ ತಿರುಮಲ ಪ್ರಾಜೆಕ್ಟ್ಸ್ ಅಂತ ನಮ್ಮದು ಕಂಪ್ನಿ ಇದ್ದಿದ್ದು, ಅದನ್ನು ರೀಬ್ರ್ಯಾಂಡ್ ಮಾಡಿ ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿ ಅಂತ ಕೊಲಾಬ್ರೇಟೆಡ್ ಬ್ರ್ಯಾಂಡಲ್ಲಿ ಮಾಡ್ತಿದ್ವಿ. ಇದು 3ನೇ ಪ್ರಾಜೆಕ್ಟು ಈ ಇಯರಲ್ಲೇ. ಆಲ್ಮೋಸ್ಟು ಶ್ರೀಸಾಮಾನ್ಯರಿಗೆ ಸುಸಜ್ಜಿತವಾದಂಥ ಬಡಾವಣೆಗಳು ಮತ್ತು ಸೈಟ್ಗಳು ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಕಾಮನ್ ಮ್ಯಾನ್ ಡಿಸೈರ್ ಇರುತ್ತೆ, ನಾನೊಂದು ಮನೆ ಕಟ್ಕೋಬೇಕು ಬೆಂಗಳೂರಲ್ಲಿ, ಮತ್ತು ಒಂದು ಪ್ರೈವೇಟ್ ರೆಸಿಡೆನ್ಸ್ ಕಟ್ಕೋಬೇಕು ಅಂತ. ಸೊ ಅದನ್ನು ನಾವು ನಮ್ಮ ಹತ್ರ ಸೈಟ್ ತೊಗೊಂಡವರು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಹೇಳ್ತಾರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳಿ. ಬಟ್ ಮನೆ ಕಟ್ಟಿ ನೋಡಬೇಕಾದ್ರೆ ನೀವು ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿ ಈ ಗ್ರೂಪ್ನ ಮೀಟ್ ಮಾಡಬೇಕು, ಸೊ ದಟ್ ದೇ ವಿಲ್ ಮೇಕ್ ಯುವರ್ ವರ್ಕ್ ಈಸಿಯರ್. ಮೀನ್ ವೈಲ್ ಈ ಅವಾರ್ಡ್ನ ಯಾರಿಗೆ ಡೆಡಿಕೇಟ್ ಮಾಡ್ತಿದ್ದೀರಾ? ನಾವೊಂದು ಝೋನಲ್ಲಿ ಪ್ಲಾಟೆಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಎಕ್ಸಲೆನ್ಸ್ ಅಟ್ ವರ್ಕ್ ಅಂತ ಇಟ್ಕೊಂಡು, ಮತ್ತು ಡೆಲಿವರಿಂಗ್ ದ ಪರ್ಫೆಕ್ಟ್ ಪ್ಲಾಟ್ಸ್ ಅಂತ. ಸೊ ಶ್ರೀಸಾಮಾನ್ಯರಿಗೇ ನಾವು ಇದನ್ನು ಅರ್ಪಣೆ ಮಾಡ್ತೀವಿ. ಬೆಂಗಳೂರಲ್ಲಿ ಈಗ ಸುಮಾರು 4 ಪ್ರಾಜೆಕ್ಟ್ ಅಪ್ಕಮಿಂಗ್ ಇದ್ದಾವೆ. ಆರೋಹಳ್ಳಿ ಕಡೆ ಮತ್ತು ತುಮಕೂರು ಕಡೆ, ಹಾಗೆಯೇ ಮೈಸೂರು ರೋಡಲ್ಲಿ ಕೂಡ ಮಾಡ್ತಾಯಿದ್ದೀವಿ. ದಾಬಸ್ಪೇಟೆಯಲ್ಲಿ ಕೂಡ ಒಂದು ಬೃಹತ್ ಆಕಾರದ ಒಂದು ಬಡಾವಣೆ ಕೂಡ ಡಿಸ್ಕಷನ್ಸಲ್ಲಿದೆ. ಲೀಗಲ್, ಯಾಕಂದರೆ ಮೇಜರಾಗಿ ರಿಯಲ್ ಎಸ್ಟೇಟಲ್ಲಿ ಲೀಗಲ್ ಕ್ಲಾರಿಟಿ ಇರಬೇಕು ಮತ್ತು ಕ್ವಾಲಿಟಿ ಇರಬೇಕು ಕನ್ಸ್ಟ್ರಕ್ಷನಲ್ಲಿ. ಇವೆರಡನ್ನೂ ಶ್ರೀಸಾಮಾನ್ಯರಿಗೆ ಅಫೋರ್ಡಬಲ್ ಸೆಗ್ಮೆಂಟಲ್ಲಿ ಕೊಡಬೇಕು ಅಂತಲೇ ನಾವು ಕೆ ಸ್ಕ್ವೇರ್ ಸ್ಮಾರ್ಟ್ ಸಿಟಿ ಬರ್ತಾ ಇರೋದು. ಸೂಪರ್ ಸರ್, ಕ್ವಾಲಿಟಿ ಅಂತ ಹೇಳಿದ್ರೆ ಆ್ಯಂಡ್ ದಟ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್.